ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಬೆಳಗ್ಗೆ ಪೂಜೆ ಮುಗಿಸ್ಬಿಟ್ಟು ನೋಡಿ 7:30 ಆಗಿಬಿಟ್ಟಿದೆ. ಮಳೆ ಮೋಡ ಸ್ಟಾರ್ಟ್ ಆಗ್ತಾಯಿದೆ. ಮಳೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇದು ಉಲ್ಟಾ ಹಿಡ್ದಿದ್ದೇನೆ ನಿಶಾಂತ್ ಶೂಟ್ ಮಾಡಿರೋದು. ಝೂಮ್ ಮಾಡೋ ಟೈಮಿಂಗ್ಸ್ ಅಂದರೆ ನೋಡಿ ಯಾವ ಥರ ಹಿಡ್ಕೊಂಡಿದ್ದಾನೆ. ಅವನು ಮಾಡಲ್ಲ, ನನಗೂ ಮಾಡೋಕ್ಕೆ ಬಿಡಲ್ಲ. ಇವಾಗ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಎಲ್ಲ ತಿಂದ್ಬಿಟ್ಟು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದರು. ಜೊತೆಗೆ ನಾನು ಬಂದಿದ್ದೀನಿ. ಇಲ್ಲಿ ಮಾವಿನ ಹಣ್ಣು ಕೊಡ್ತೀನಿ ಅಂತಂದು ಹೇಳಿದರು ನಮ್ಮ ಮನೆಯವ್ರ ಫ್ರೆಂಡು. ಅದರಿಂದ ಮಾವಿನ ಹಣ್ಣು ಇಸ್ಕೊಂಡು ಹೋಗೋಣ ಅಂತ. ಅವರು ಹಾಸ್ಪಿಟ್ಲಿಗೆ ಬರ್ತಾರೆ, ನರಸಾಪುರದಿಂದ ವೇದ ಹಾಸ್ಪಿಟ್ಲಿಗೆ ಬರ್ತಾರೆ. ಅವ್ರ ಹತ್ರ ಇಸ್ಕೊಂಡು ಹೋಗೋಣ ಅಂತ ಇವಾಗ ಬರ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಡ್ಯೂಟಿ ಟೈಮ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಅಲ್ಲೇ ಇಸ್ಕೊಡ್ತೀನಿ, ತಗೊಂಡು ಮನೆಗೆ ಹೋಗು ಅಂತಂದು ಹೇಳಿದರು. ಅದಕ್ಕೆ ಇವಾಗ ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಮನೆಯವ್ರು ಇಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಇಲ್ಲಿ. ಅವರಿಗಂತೂ ಅವ್ರ ಫ್ರೆಂಡ್ಸ್ ಸಿಕ್ಕರು, ಮಾತಾಡಿದ ನಿಂತ್ಕೊಂಡಿದ್ದಾರೆ. ವೀಡಿಯೋ ಮಾಡಂದರೆ ನಮ್ಮ ಮನೆಯವ್ರು ನೋಡಿ ಆ ಥರ ಅವ್ರಿಗೆ ಇಷ್ಟನೇ ಆಗಲ್ಲ. ವೀಡಿಯೋ ಮಾಡು, ಅದು ಮಾಡು, ಇದು ಮಾಡು ಅಂದರೆ ಏನೋ ಒಂದು ಕಾಟಾಚಾರಕ್ಕೆ ಒಂಥರ ವೀಡಿಯೋ ಮಾಡ್ತಾರೆ. ಆದ್ದರಿಂದ ನಾನೇ ವೀಡಿಯೋ ಮಾಡ್ಕೊಳೋದಷ್ಟೇ. ಅವ್ರಿಗೆ ಇಷ್ಟನೇ ಇರಲ್ಲ ವೀಡಿಯೋ ಕೊಡು, ವೀಡಿಯೋ ಅವೆಲ್ಲ ಇಷ್ಟನೇ ಆಗಲ್ಲ, ಇಷ್ಟನೇ ಇರಲ್ಲ ಅವ್ರಿಗೆ. ಇರಬೇಕಂದ್ರೆ ಈ ವಿಡಿಯೋನ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯವ್ರು ಹೆಂಗೆ ಅಂತ ತೋರಿಸೋದಕ್ಕಲ್ಲ. ಮೊನ್ನೆ ನಾನು ಒಂದು ವಿಷಯ ಹೇಳಿದ್ನಲ್ಲ, ನಮ್ಮ ಮನೆಯವ್ರ ಹತ್ರ ನಮ್ಮ ಫ್ಯಾಮಿಲಿ ಹತ್ರ ಬಂದುಬಿಟ್ಟು ಕಮೆಂಟ್ ಮಾಡ್ತೀರಾ ಹಿಂಗೆ ಹಂಗೆ ಅಂತ. ಅವ್ರು ಇಷ್ಟ ಇಲ್ಲದೆ ಇರೋದು ಮಾಡು ಅಂದರೆ ಈ ಥರ ಮಾಡ್ತಾರೆ. ಇಷ್ಟ ಇರೋದನ್ನೇ ನಾವು ಓದೋ ಸರಿ ಲೇಝಿ ಮಾಡ್ತೀವಿ. ಅಂಥದ್ರಲ್ಲಿ ಇಷ್ಟನೇ ಇಲ್ಲದೆ ಇರೋದನ್ನ ಏನು ಮಾಡ್ತಾರೆ ಹೇಳಿ, ಅವರು ಇನ್ನಿದ್ದಿದ್ದು ಲೇಝಿ ಮಾಡಿಬಿಡ್ತಾರೆ. ನೋಡಿ, ಇದು ಫುಲ್ ಉಲ್ಟನೇ ಹಿಡ್ದಿದ್ದಾರೆ ವೀಡಿಯೋನ. ನಾವು ಅಂದರೆ ನೀನು 10 ನಿಮಿಷದಲ್ಲಿ ಬರ್ತೀವಿ ಅಂದಿದ್ದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಬಂದ್ವಿ. ಅವ್ರು ನೋಡಿದರೆ ಬಂದು 1:15 ಗಂಟೆಗೇನೋ ಅವರು ಬಂದರು. ಅಂದರೆ ಬೇಗನೆ ಬಂದ್ವಿ. ಅವರು ಬೇಗ ಬರ್ತಾರೆ ಅಂತಂದು ಹೇಳ್ಬಿಟ್ಟು ಕಾಯಿಸೋದು ಬೇಡ ಅಂತಂದು ನಾವು ಬೇಗ ಬಂದ್ವಿ. ಅವರು ಊರಿಂದ ಹಾಸ್ಪಿಟ್ಲಿಗಂತ ಬರ್ತಾ ಇರೋದು. ಅಂದರೆ ಬೆಳಿಗ್ಗೆ ಸಾಯಂಕಾಲ ಇಂಜೆಕ್ಷನ್ ಇರುತ್ತಲ್ಲ ಮಗುಗೆ, ಇಂಜೆಕ್ಷನ್ಗಂತ ಅವ್ರು ಬಂದಿದ್ದರು. ಹಾಗೆ ಮಾವಿನ ಹಣ್ಣು ಎತ್ಕೊಬಂದಿದ್ದಾರೆ ಅಷ್ಟೇ. ಅವ್ರನ್ನ ಕಾಯಿಸೋದು ಬೇಡ, ಅವರು ಹಾಸ್ಪಿಟ್ಲಿಗೆ ಹೋಗೋರನ್ನ ಅಂತಂದು ನಾವು ಬೇಗ ಬಂದರೆ ನಮ್ಮನ್ನು ಅವ್ರು ಕಾಯಿಸ್ಬಿಟ್ರು. ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ನಾನು ನಿಶಾಂತ್ ರಾಯನ್ ಅವ್ರ ಮ್ಯಾಮ್ ಬೇರೆ ಫೋನ್ ಮಾಡಿಬಿಟ್ಟಿದ್ರು. ಅಲ್ಲಿಗೆ ಹೋಗೋದಾ, ಫಸ್ಟ್ ಬಂದು ಹೋಗೋದಾ ಅಂತಂದು ಹೇಳ್ಬಿಟ್ಟು ಮ್ಯಾಮ್ಗೆ ಹೇಳ್ಬಿಟ್ಟು 5 ನಿಮಿಷ ಲೇಟಾಗಿ ಬರ್ತೀನಿ ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಬಂದರೆ ಇವ್ರು ನಮಗಿನ್ನ 1/4 ಗಂಟೆ ಲೇಟಾಗಿ ಬಂದರು. ಆಮೇಲೆ ಕೊನೆಗೂ ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಹಾಗೆ ಹೋಯ್ತು ಟೈಮು. ಅಂದರೆ ಹೋಗಿ ಕಾಯೋದ್ರಲ್ಲಿ ಎಲ್ಲ ಯಪ್ಪ ಈ ಸವಾಸ ಬೇಡ ಅನಿಸ್ಬಿಡುತ್ತೆ. ಅಂದರೆ ನಿಂತ್ಕೊಂಡು ಕಾಯೋದು ತುಂಬ ಕಷ್ಟ. ಟೈಮ್ ಆದರೂ ಬೇಗ ಬರ್ಬೋದು. ಯಾವುದೇ ಆಗಲಿ ನಾವು ಎಲ್ಲಾದರೂ ಹೋಗಿ ನಿಂತ್ಕೊಂಡು ಕಾಯಬೇಕು ಒಬ್ರಿಗೆ ಅಂದರೆ ತುಂಬಾ ಕಷ್ಟ. ಈ ಕ್ಯೂ ಸಿಸ್ಟಮಲ್ಲಾಗಲಿ ಯಾವುದೇ ಆಗಲಿ ಕಾಯೋದು ತುಂಬ ಕಷ್ಟ ಕಣ್ರಿ. ನನಗಂತೂ ಅದು ಕಾಯೋ ಸಿಚುವೇಷನಲ್ಲಿ ನಿಜವಾಗ್ಲೂ ನನ್ನ ಕೈಲಿ ಆಗೋದೇ ಇಲ್ಲ. ಅಷ್ಟೊಂದು ತುಂಬ ಟೆನ್ಷನ್ ಅಂತಲ್ಲ, ತುಂಬಾ ಕೋಪ ಬಂದುಬಿಡುತ್ತೆ. ನಮ್ಮ ಮನೆಯವ್ರು ಆ ಕಡೆ ಬರ್ತೀವಿ ಅಂತಂದು ಹೇಳಿದ್ದಕ್ಕೆ ಹೋಗಿ ಆ ಕಡೆ ನಿಂತ್ಕೊಂಡಿದ್ದಾರೆ. ಕಾಯ್ತಾ ಇದ್ದೀವಿ ನಿಂತ್ಕೊಂಡು. ಆವಾಗ ಬರ್ತಾರೆ, ಇವಾಗ ಬರ್ತಾರೆ, ಬರೋ ಗಾಡಿಗಳನ್ನೆಲ್ಲ ನೋಡ್ಕೊಂತ ನಿಂತ್ಕೊಂಡಿದ್ದೀನಿ. ಇನ್ನೊಂದು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ಬೇಕಲ್ಲ, ಫ್ರೆಂಡ್ಸ್ ಎಲ್ಲ ಕ್ಯಾಬಿಗೆ ಹೋಗೋರೆಲ್ಲ ನಿಂತ್ಕೊಂಡಿದ್ರಲ್ಲ. ಇದ್ದಿದ್ದು ನನಗೆ ಒಂಥರ ಮುಜುಗರ ಆಗ್ತಾಯಿತ್ತಲ್ಲ ನಿಂತ್ಕೊಳ್ಳೋಕ್ಕೆ. 5 ನಿಮಿಷ ಬಂದರು ಅಂತಂದು ಹೇಳ್ಬಿಟ್ಟು ಕೊನೆಗೆ ಫೈನಲಾಗಿ ಬಂದರು. ಬಂದಮೇಲೆ ಇಸ್ಕೊಳ್ಳೋದು ಅಂತಂದ್ಬಿಟ್ಟು ನಿಂತ್ಕೊಂಡ್ವಿ. ಅವು ಬರೋ ಬೈಕಿಗೆ ಎಲ್ಲ ನೋಡ್ತಾಯಿದ್ದೀವಿ ಅವರೇ ಅಂತ. ಇವಾಗ ಹೋಯ್ತಲ್ಲ ಆ ಗಾಡಿನೇ ನಮ್ಮ ಮನೆಯವ್ರ ಫ್ರೆಂಡು ಇವಾಗ ಇಸ್ಕೊಂಡು ಎತ್ಕೊಬರ್ತಾರೆ. ಎತ್ಕೊಬಂದು ಗಾಡೀಲಿ ಇರ್ತಾರೆ, ನಾನು ತೊಗೊಂಡು ಹೋಗ್ತೀನಿ. ನಿಮಗೆ ಇದರಲ್ಲಿ ಕವರ್ ಆಗಿಲ್ಲ ಅನಿಸುತ್ತೆ ನೋಡಿ. ಎತ್ಕೊಬಂದರು, ಅವ್ರು ಹೋದರು. ಇವ್ರು ಎತ್ಕೊಬಂದು ಗಾಡೀಲಿ ಇಟ್ಟಮೇಲೆ ರಾಯನ್ನ ಅಂಗನವಾಡಿಗೆ ಬಿಟ್ಟಿದ್ನಲ್ಲ, ಅಂಗನವಾಡಿಯಿಂದ ಕರ್ಕೊಬರೋಣ ಅಂತ ಅಂಗನವಾಡಿಗೆ ಹೋಗ್ತಾಯಿದ್ದೆ. ನೋಡಿ, ಈ ಕಡೆ ಎಲ್ಲ ಆಟಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು. ಚೆನ್ನಾಗಿರುತ್ತೆ ಸ್ಕೂಲ್ ಲೈಫ್ಸ್ ಎಲ್ಲ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ. ನನ್ನ ಸ್ವಲ್ಪ ಕಾಲು ಗಾಯ ಆಗಿಬಿಟ್ಟಿತ್ತು. ಅದರಿಂದ ಟೀಚರೆಲ್ಲ ಇಸ್ಕೊಂಡು ಹೋಗೋಣ ಅಂತಂದು, ಅಂದರೆ ಡೆಟಾಲ್ ತಂದಿದ್ದೆ. ಟೀಚರಿಗೆ ಬೇಗ ಹೋಗುತ್ತೆ ಅಂತಂದರು. ಅದಕ್ಕೆ ಟೀಚರ್ ಹಚ್ಕೊಳ್ಳೋಣ ಅಂತ ಫಸ್ಟ್ ಏಡ್ ಬಾಕ್ಸ್ ಇಸ್ಕೊಂಡು ಕ್ಯಾಮ್ರಲ್ಲಿ ಇಟ್ಬಿಟ್ಟು ಹಚ್ಕೊತಾ ಇದ್ದೀನಿ.
ಆ ಕಡೆ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು. ಆ ವಯಸ್ಸಲ್ಲಿ ಎಲ್ಲ ಅದನ್ನು ಮರೆತು ಫ್ರೀಡಮ್ ಆಗಿರೋದಂದರೆ ಗೋಲ್ಡನ್ ಲೈಫ್ ಅಂತಲೇ ಹೇಳ್ಬೋದು ಈ ಏಜಿಗೆ. ಅಂದರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲಲ್ಲೂ ಇರುತ್ತೆ, ಅಷ್ಟೊಂದು ಅನಿಸಲ್ಲ. ಕಾಲೇಜು ಹೈಸ್ಕೂಲು ಅಷ್ಟೊಂದು ಮೆಮೊರೇಬಲ್ಲೇ ಅನಿಸಲ್ಲ. ಪ್ರೈಮರಿ ಸ್ಕೂಲು ಚೆನ್ನಾಗಿ ನನಗೆ ಮೆಮೊರೇಬಲ್ ಅಂದರೆ ಹೈಸ್ಕೂಲಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು, ಎಲ್ಲರೂ ಚೆನ್ನಾಗಿದ್ದರು. ನನಗೆ ಹೈಸ್ಕೂಲ್ ಅಷ್ಟು ಇಷ್ಟ ಆಗಿತ್ತು. ಪ್ರೈಮರಿಗಿಂತ ನನಗೆ ಕಾಲೇಜ್ ಲೈಫ್ಗಿಂತ ಹೈಸ್ಕೂಲ್ ತುಂಬ ಇಷ್ಟ ಆಗಿತ್ತು. ಒಬ್ಬೊಬ್ರ ಜೀವನದಲ್ಲೂ ಒಂದೊಂದು ಥರ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾವ ಸ್ಕೂಲ್ ಇಷ್ಟ ಅಂತ ಹೇಳಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಗಾಳಿ ತುಂಬ ಇರೋದ್ರಿಂದ ನಿಮಗೆ ಅಷ್ಟೊಂದು ಫುಲ್ಫಿಲ್ ಅನ್ನಿಸ್ತಾ ಇಲ್ಲ ವಾಯ್ಸ್ ಓವರು, ನನಗೆ ಗೊತ್ತಾಗ್ತಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ಲು ಗಾಳಿ ಇದೆ, ಫುಲ್ಲು ಗಾಳಿ ಇರೋದ್ರಿಂದ ಅಷ್ಟೊಂದು ಕರೆಕ್ಟಾಗಿ ವಾಯ್ಸ್ ಓವರ್ ಕಾಣ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇವಾಗ ಕ್ಲೀನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದು ಬ್ಯಾಂಡೇಜ್ ಒಂದು ಸ್ವಲ್ಪ ಕಟ್ಕೊಂಡ್ಬಿಟ್ಟು ಹೋಗ್ತಾಯಿದ್ದೀನಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದ್ಕೋಬಹುದು. ನನ್ನ ಹಿಂದಿನ ವ್ಲಾಗ್, ನಿನ್ನೆ ಹಾಕಿರೋ ವ್ಲಾಗಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಬಟ್ಟೆ ಏನು ಹಾಕ್ತಾಯಿದ್ದೀನ ಅದು ಅದರಲ್ಲಿ ಇದು ಗಾಯ ಆಗಿರೋದು ಗೊತ್ತಾಗ್ತಾ ಇದೆ. ಇವಾಗ ನಿಶಾಂತನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲ ರಾಯಿನ ನೋಡಿ. ಅದು ಕಲ್ಲು ತಗೊಂಡು, ಅದು ಫೋನ್ ಅಂತೆ, ಅವನ ಫೋನ್ ಅಂತೆ ಅದು. ಆ ಫೋನು ಅದರಲ್ಲೇ ಮಾತಾಡೋದು, ಅದರಲ್ಲೇ ಫೋಟೋ ಹೊಡಿಯೋದಂತೆ, ಹಂಗೆ ಹೇಳ್ತಾ ಇದ್ದೆ. ಇದು ನೆಕ್ಸ್ಟ್ ಡೇ ದಿನ. ಅದು ಮೊನ್ನೆ ಚಿಕನ್ ತಂದಿದ್ರಲ್ಲ, ಅದರಲ್ಲಿರೋ ನೀರು ಇರುತ್ತಲ್ಲ, ಚಿಕನ್ ಕಟ್ ಮಾಡಿದಾಗ ಬ್ಲೆಡ್ಡು ನೀರು ಇರುತ್ತಲ್ಲ, ಅದು ಗಾಡೀಲಿ ಸೋರ್ಬಿಟ್ಟು ಅದು ತುಂಬ ಸ್ಮೆಲ್ ಬರ್ತಾಯಿತ್ತು. ನಾವು ಆವತ್ತು ಮುಚ್ಚಿಟ್ಟಿದ್ದು ಮತ್ತೆ ತೆಗ್ದೇ ಇಲ್ಲ, 2 ದಿನ ಆದರೂ ತೆಗ್ದೇ ಇರಲಿಲ್ಲ. ತೆಗೆದಾಗ ಗೊತ್ತಾಯಿತು ಫುಲ್ಲು ಸ್ಮೆಲ್ ಇತ್ತು. ಆವಾಗ ಹೆಂಗಿದ್ರು ತೊಟ್ಟಿ ತುಂಬ ಇತ್ತಲ್ಲ ನೀರು, ಅದಕ್ಕೆ ನಮ್ಮ ಮನೆಯವ್ರು ನೀರು ಬಿಟ್ಟಿದ್ರು, ತೊಟ್ಟಿಯಲ್ಲಿ ನೀರು ಬರ್ತಾಯಿತ್ತು. ಫುಲ್ಲಾಗಿತ್ತಲ್ಲ, ತೊಳೆಯೋಣ ಅಂತ ಇವಾಗ ತೊಳಿತಾ ಇದ್ದಾರೆ. ನೋಡಿ ನಮ್ಮ ತೊಟ್ಟಿ, ಹಳೆಯ ತೊಟ್ಟಿ ಅಂದರೆ ಫುಲ್ಲಾಗಿದೆ. ಅದು ಡ್ರೈ ಆಗಬೇಕು, ಅದಕ್ಕೆ ನಮ್ಮ ಮನೆಯವರು ಐಡಿಯಾ ಹುಡುಕ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಕೊನೆಗೆ ಐಡಿಯಾ ಮಾಡಿ ಕಟ್ಟಿದ್ದಾರೆ. ಅದು ಒಳಗೆಲ್ಲ ಡ್ರೈ ಆಗಬೇಕಲ್ಲ, ಹಸಿ ಇರೋದು ತೊಳೆದಿರೋದು ಹಂಗೆ ಇತ್ತಲ್ಲ, ಡ್ರೈ ಆಗಿದೆ ಅಂತಂದು ಇವಾಗ ಅದು ತೊಟ್ಟಿ ಓಪನ್ ಇತ್ತಲ್ಲ, ಅದನ್ನ ಮುಚ್ಚಿಬಿಟ್ಟು ಅವರು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೋಗಬೇಕು ಅಂತಂದು ಇವಾಗ ರೆಡಿ ಆಗೋಕ್ಕೆ ಹೋಗಿದ್ದಾರೆ. ಇಷ್ಟೇ ಇವತ್ತಿನ ಬ್ಲಾಗು. ಏನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಅದು ಹಣ್ಣು ಯಾರು ಕೊಟ್ಟಿದ್ದು, ಅವ್ರಿಗೆ ಏನಾಗಬೇಕು ಅದೆಲ್ಲ ಹೇಳ್ತೀವಿ. ವರ್ಷಕ್ಕೆ ಒಂದು ಸರಿ ಆಗಲಿ ಒಂದು 3 kg 4 kg ಹಣ್ಣು ಫ್ರೀಯಾಗೆ ತಂದು ಕೊಡ್ತಾರೆ, ಇಲ್ಲ ಅಂತಲ್ಲ. ಅವರು ವರ್ಷನೂ ಕೊಡ್ತಾಯಿದ್ದಾರೆ. ಇಲ್ಲಿಗೆ 3 ವರ್ಷ 4 ವರ್ಷದಿಂದ ಕೊಡ್ತಾಯಿದ್ದಾರೆ. ಚೆನ್ನಾಗಿರುತ್ತೆ ಹಣ್ಣು ಮಾತ್ರ. ಅವ್ರದ್ದೇ ತೋಟ ಇದೆ, ಮಾವಿನ ತೋಪು ಇದೆಯಂತೆ, ಅದರಲ್ಲಿ ತಂದು ಕೊಡ್ತಾಯಿದ್ದಾರೆ. ಯಾವಾಗನ್ನ ಅವ್ರು ಸಿಕ್ಕರೆ ಅವ್ರ ಹತ್ರನೇ ಹೇಳಿಸ್ತೀನಿ. ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನಾನು ವಿಡಿಯೋಸ್ಗೆ ಸಪೋರ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ. ನನಗಂತೂ ತುಂಬ ವರ್ಸ್ಟಾದ ವಿಡಿಯೋ ಅನಿಸ್ಬಿಡ್ತು, ಯಾಕೋ ಗೊತ್ತಿಲ್ಲ ಈ ವಿಡಿಯೋ. ನಿಮಗೆ ಆ ಥರ ಅನಿಸ್ತಾ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.